ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಕ್ರಿಯಾಶೀಲ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕರು ಇದ್ದರೆ ಪ್ರತಿಯೊಂದು ಸರ್ಕಾರಿ ಶಾಲೆಯೂ ಅಭಿವೃದ್ಧಿ ಹೊಂದುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ಹೇಳಿದ್ದಾರೆ. ತಾಲೂಕಿನ ದೊಡ್ಡಚೆಲ್ಲೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆಯೋಜಿಸಿದ್ದ ಟ್ರ್ಯಾಕ್ ಸೂಟ್ ವಿತರಣೆ ಹಾಗೂ ಇಂಟರಾಕ್ಟ್ ಪ್ಯಾನಲ್ ಬೋರ್ಡ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಪ್ರತಿ ಶಾಲೆಯ ತರಗತಿ ಕೊಠಡಿಗಳು ಡಿಜಿಟಲೀಕರಣಗೊಳ್ಳಬೇಕು. ವಿದ್ಯಾರ್ಥಿಗಳು ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಈಗಿನಿಂದಲೇ ಸಜ್ಜಾಗಬೇಕು. ಗುಣಮಟ್ಟದ ಶಿಕ್ಷಣದೊಂದಿಗೆ ಆಧುನಿಕ ತಂತ್ರಜ್ಞಾನವನ್ನು ಪರಿಚಯಿಸುವುದು ಅಗತ್ಯವಿದೆ ಎಂದು ಹೇಳಿದ್ದಾರೆ. ದಾನಿ ರಾಮಾಂಜನೇಯ ನೀಡಿರುವ ಟ್ರ್ಯಾಕ್ ಸೂಟ್ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸುವ ಜೊತೆಗೆ ಕ್ರೀಡಾ ಚಟುವಟಿಕೆಗೆ ಉತ್ತೇಜನ ನೀಡಲಿದೆ ಎಂದು ತಿಳಿಸಿದ್ದಾರೆ. ಮುಖ್ಯ ಶಿಕ್ಷಕ ಹನುಮಂತರಾಯ ಮಾತನಾಡಿ, ಕಳೆದ 3 ವರ್ಷಗಳಲ್ಲಿ ಶಾಲೆಗೆ ಸುಮಾರು 17 ಲಕ್ಷ ದೇಣಿಗೆ ದೊರೆತಿದೆ. ಸಾರ್ವಜನಿಕರ ಸಹಕಾರದಿಂದ ಸರ್ಕಾರಿ ಶಾಲೆಗಳ ಸಬಲೀಕರಣ ಸಾಧ್ಯ ಎಂಬುದಕ್ಕೆ ನಮ್ಮ ಶಾಲೆಯೇ ಉತ್ತಮ ಉದಾಹರಣೆಯಾಗಿದೆ ಎಂದು ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಟಿ ವೀರೇಶ್ ಹಾಗೂ ಬಿಆರ್ಸಿ ಮಂಜು ಬಾಬು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ದಾನಿ ರಾಮಾಂಜನೇಯ, ಶಾಲಾ ಸಿಬ್ಬಂದಿಗಳಾದ ರಘು, ಶ್ರೀನಿವಾಸ, ನಾಗೇಶ್ ಕುಮಾರ್, ರಂಗಸ್ವಾಮಿ, ವಿಜಯ್, ಗಂಗಮ್ಮ, ವಿಷ್ಣು ಹಾಗೂ ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ನನ್ನ ಕಡೆಯಿಂದ 1.5 ಲಕ್ಷ ಹಣ ಈ ಕಾರ್ಯಕ್ರಮಕ್ಕೆ ನಾನು ವಿಶೇಷವಾಗಿ ಅಭಿನಂದಿಸ್ತಾ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಈ ಶಾಲೆಯ ಮುಖ್ಯೋಪಾಧ್ಯಾಯರು, ಆತ್ಮೀಯರು, ಸ್ನೇಹಿತರು ಆದ ಹನುಮಂತರಾಯಪ್ಪನವರೇ, ನಮ್ಮ ಕ್ಷೇತ್ರ ಸಮನ್ವಯಾಧಿಕಾರಿಯಾದಂತಹ ಮಂಜುಬಾಬು ಅವರೇ, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ವೀರೇಶ್ ಅವರೇ, ಎಲ್ಲ ಆತ್ಮೀಯ ಸ್ನೇಹಿತರೆ, ಇಲ್ಲಿನ ಪೋಷಕರೇ, ಮಕ್ಕಳೇ, ಈಗಾಗಲೇ ಎಲ್ಲ ವಿಚಾರ ಹೇಳಿದ್ದಾರೆ. ಈ ಶಾಲೆಯ ಸಾಧನೆ ಹೇಗಿದೆ ಅಂದರೆ, ಹಿಂದಿನ ವರ್ಷ SSLC ಮಕ್ಕಳನ್ನು ನಾನು ಒಂದು 3 ರಿಂದ 4 ಬಾರಿ ಭೇಟಿ ಮಾಡಿದ್ದೇನೆ. ಈ ಶಾಲೆಗೆ ಬಂದು ಆ ಮಕ್ಕಳ ಜೊತೆಗೂ ಮಾತಾಡಿದ್ದೇನೆ. ಇಲ್ಲಿನ ನಮ್ಮೆಲ್ಲ ಶಿಕ್ಷಕರು, ನಮ್ಮ ಹನುಮಂತರಾಯಪ್ಪ ಜೊತೆಗೂ ಮಾತಾಡಿದ್ದೇನೆ. ಅವರ ಒಂದು ಸಾಧನೆ ಖಂಡಿತವಾಗಲೂ ನೀವೆಲ್ಲ ಹೆಮ್ಮೆ ಪಡುವಂಥದ್ದು. ಯಾಕೆಂದರೆ ಈ ಒಂದು ವ್ಯವಸ್ಥೆಯಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶವನ್ನು ಪಡೆದು, ವಿಶೇಷವಾಗಿ ಸಮಾಜ ವಿಜ್ಞಾನ ವಿಷಯದಲ್ಲಿ 100ಕ್ಕೆ 100ರಷ್ಟು ಅಂಕಗಳನ್ನು ಪಡೆದಂಥ ಒಬ್ಬ ವಿದ್ಯಾರ್ಥಿ ಮತ್ತು 100ಕ್ಕೆ 99 ಅಂಕಗಳನ್ನು ಪಡೆದಿರುವಂತಹ 3 ವಿದ್ಯಾರ್ಥಿಗಳು. ಹಾಗೆ ಬೇರೆ ಬೇರೆ ವಿಷಯಗಳಲ್ಲೂ, ಹಿಂದಿಯಲ್ಲೂ ಸಹ 100ಕ್ಕೆ 100 ಅಂಕಗಳನ್ನು ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ಇದ್ದು ಕಲಿತು ಹೋಗಿದ್ದಾರೆ. ಅಂದರೆ ನಿಮಗೆ ಅವರೆಲ್ಲರೂ ಕೂಡ ಅವರ ಸಾಧನೆ ದಾರಿದೀಪ, ಒಂದು ಪ್ರೇರಣೆ. ಯಾಕೆಂದರೆ ಯಾವುದೋ ಒಂದು ಹಂತದಲ್ಲಿ ಇವರು ನಮ್ಮ ರಾಮಾಂಜನೇಯ ಅವರು